ಸರ್ಕಾರದಲ್ಲಿ ಸಿಎಂ ಡಿಸಿಎಂ ಹುದ್ದೆಗೆ ಜಟಾಪಟಿ ಸಂಘರ್ಷ ಶುರುವಾಗಿದೆ ಮೇಡಮ್. ಸ್ವಾಮೀಜಿಗಳು ಕೂಡ ಎಂಟ್ರಿ ಆಗಿದ್ದಾರೆ. ಸ್ವಾಮೀಜಿಗಳು ಹೇಳ್ತಾರೆ, ಚಂದ್ರಶೇಖರ ಸ್ವಾಮೀಜಿ ಹೇಳ್ತಾರೆ ಸಿಎಂ ಸ್ಥಾನ ಬಿಟ್ಕೊಡ್ಬೇಕು ಅಂತ ಹೇಳ್ತಾರೆ. ಆಮೇಲೆ ಲಿಂಗಾಯತ ಸ್ವಾಮೀಜಿ ಅವರು ಕೂಡ ಅದೇ ಆಗ್ರಹ ಮಾಡ್ತಾ ಇದ್ದಾರೆ ಮೇಡಮ್. ಕಾಂಗ್ರೆಸ್ನ ಒಳ ಒಪ್ಪಂದ ಏನಾಗಿದೆ ನಮಗೆ ಗೊತ್ತಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ರಚನೆ ಮಾಡುವಂಥ ಸಂದರ್ಭದಲ್ಲಿ ಆವಾಗ ಚರ್ಚೆ ಆಗ್ತಾ ಇತ್ತು, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ. ಡಿ ಕೆ ಶಿವಕುಮಾರ್ ಅವರು ಶ್ರಮ ಪಟ್ಟಿದ್ದಾರೆ, ಓಡಾಡಿದ್ದಾರೆ, ಹಣ ಖರ್ಚು ಮಾಡಿದ್ದಾರೆ, ಅದಕ್ಕೆ ಅವರು ಆಗ್ತಾರೆ ಅಂತ ಹೇಳಿ. ಆದರೆ ಕೇಂದ್ರದ ಹೈಕಮಾಂಡು ಮೊದಲ ಅವಧಿಯಲ್ಲಿ ಸಿದ್ದರಾಮಯ್ಯನವರನ್ನು ಮಾಡೋಣ, ಆಮೇಲೆ ಡಿ ಕೆ ಶಿವಕುಮಾರನ್ನು ಮಾಡೋಣ ಅನ್ನುವಂಥ ಮಾತುಗಳು ಅವತ್ತು ಕೇಳಿ ಬಂದವು. ಇದು ಕಾಂಗ್ರೆಸ್ಸಿನ ಆಂತರಿಕ ಜಗಳ. ಅದನ್ನು ಅವರೇ ಬಗೆಹರಿಸ್ಕೋಬೇಕು. ಏನು ಒಪ್ಪಂದ ಆಗಿದೆ, ಒಪ್ಪಂದದಂತೆ ನಡ್ಕೊತಾ ಇದ್ದಾರಾ, ನಡ್ಕೊತಾ ಇಲ್ವಾ? ವಿಶ್ವೇಶ್ವರ ಸಜ್ಜನ್ ಬೇಲದ ಕೃಷಿ ಮಾಡಿ ಎಕರೆಗೆ 3 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಯಾಕೆಂದರೆ ರಾಜ್ಯದ ಜನ ಕಾಂಗ್ರೆಸ್ಸಿಗೆ ಬಹುಮತವನ್ನು ಕೊಟ್ಟಿದ್ದಾರೆ. ಬಹುಮತ ಕೊಟ್ಟಂಥ ಸರ್ಕಾರ ಜನರ ಪರವಾದಂಥ ಕೆಲಸ ಮಾಡಬೇಕು. ಇವತ್ತು ಕರ್ನಾಟಕ ರಾಜ್ಯದಲ್ಲಿರುವಂಥ ಸಮಸ್ಯೆಗಳನ್ನು ಮುಚ್ಚಿ ಹಾಕೋದಕ್ಕಾಗಿ ಇದು ನಡೀತಾ ಇರುವಂಥ ಷಡ್ಯಂತ್ರ ಅಂತ ನಮಗೆ ಅನಿಸೋಕ್ಕೆ ಶುರುವಾಗಿದೆ. ನಿರಂತರವಾಗಿ ಆಡಳಿತದ ಮುಖ್ಯಮಂತ್ರಿ ಯಾರಾಗಬೇಕು, ಡಿ ಸಿ ಎಂ ಯಾರಾಗಬೇಕು, ಮಂತ್ರಿ ಯಾರಾಗಬೇಕು, ಯಾರ ಖಾತೆ ಯಾರಿಗೆ ಬೇಕು ಅನ್ನುವಂಥ ಜಗಳ ನಡೀತಾ ಇದ್ದರೆ ಜನ ಇವತ್ತು ಅಭಿವೃದ್ಧಿ ಕೆಲಸವನ್ನು ಮರೀತಾರೆ, ಕಾನೂನು ಸುವ್ಯವಸ್ಥೆ ಹಾಳಾಗಿದ್ದನ್ನು ಮರೀತಾರೆ. ಇವತ್ತು ಜನಕ್ಕೆ ಮುಂದಿನ 2 ತಿಂಗಳಿಂದ ಸರ್ಕಾರಿ ನೌಕರಿ ಸಂಬಳ ಕೊಡೋಕ್ಕೂ ದುಡ್ಡಿಲ್ಲ ಅನ್ನುವಂಥ ಸ್ಥಿತಿ ರಾಜ್ಯದಲ್ಲಿ ಏನು ನಿರ್ಮಾಣ ಆಗಿದೆ. ಬೆಂಗಳೂರು ನಗರದಲ್ಲಿ ಗುಂಡಿ ಮುಚ್ಚಕ್ಕಾಗ್ತಾ ಇಲ್ಲ, ಇವತ್ತು ನೀರು ಕೊಡೋಕ್ಕಾಗ್ತಾ ಇಲ್ಲ, ವಿದ್ಯುತ್ ಉತ್ಪಾದನೆ ಆಗ್ತಾ ಇದ್ರೂ ಕೂಡ ಹಳ್ಳಿಗಳಲ್ಲಿ ಇವತ್ತು ವಿದ್ಯುತ್ ಸಿಗ್ತಾ ಇಲ್ಲ. ಇದೆಲ್ಲವನ್ನು ಮರೆಸೋದಕ್ಕೆ ಕಾಂಗ್ರೆಸ್ ನಾಟಕ ಆಡ್ತಾ ಇದೆ. ಒಂದು ಕಡೆ ವಿದ್ಯುತ್ ಬಿಲ್ ಜಾಸ್ತಿ ಆಯಿತು, ಎರಡನೇದಾಗಿ ಇವತ್ತು ಪೆಟ್ರೋಲ್ ಡೀಸೆಲ್ ಬಿಲ್ ಜಾಸ್ತಿ ಆಯಿತು, ಮೂರನೇದಾಗಿ ಇವತ್ತು ನಾವು ಟ್ಯಾಕ್ಸ್ ಕಟ್ಟೋದು ಜಾಸ್ತಿ ಆಯಿತು, ಸಬ್ ರಿಜಿಸ್ಟ್ರೇಷನ್ ವ್ಯಾಲ್ಯೂ ಜಾಸ್ತಿ ಆಯಿತು. ಒಂದು ಬರೆಯ ಮೇಲೆ ಇನ್ನೊಂದು ಬರೆಯನ್ನು ಕಾಂಗ್ರೆಸ್ ಸರ್ಕಾರ ಏನೋ ಆಗ್ತಾ ಇದೆ. ಜನ ಇದೆಲ್ಲವನ್ನು ಮರೆಯೋದಕ್ಕಾಗಿ ಅಧಿಕಾರದ ಕುರ್ಚಿಯ ಗುದ್ದಾಟದ ನಾಟಕವನ್ನು, ಡ್ರಾಮಾವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಇದಕ್ಕೆ ಹೈಕಮಾಂಡು ಮತ್ತು ಕಾಂಗ್ರೆಸ್ಸಿನ ನಾಯಕರು, ಮುಖ್ಯಮಂತ್ರಿ, ಡಿ ಸಿ ಎಂ ಎಲ್ಲರೂ ಸೇರಿಕೊಂಡು, ಮಲ್ಲಿಕಾರ್ಜುನ ಖರ್ಗೆ ಅವರು ಸೇರಿಕೊಂಡು ಅಂತ್ಯ ಹಾಡಬೇಕು. ರಾಜ್ಯದ ಅಭಿವೃದ್ಧಿ ಕಡೆಗೆ ಗಮನ ಕೊಡಬೇಕು. ಇವತ್ತು ಕೇಂದ್ರದ ಅನುದಾನವಾದ ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಿಕೊಂಡು ರಾಜ್ಯದ ಜನರ ಕಣ್ಣೀರನ್ನು ಒರೆಸುವಂಥ, ರಾಜ್ಯದ ಜನರಿಗೆ ಸರಿಯಾದ ಕಾನೂನು ಸುವ್ಯವಸ್ಥೆ ಒದಗಿಸುವುದನ್ನು ಮಾಡಬೇಕನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ಸಂಸತ್ತಲ್ಲಿ ಮೇಡಮ್